ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನ್ಯೂ ಸ್ನ್ಯಾಕ್ ರೆಸಿಪಿ ಮಾಡ್ತಾಯಿದ್ದೀನಿ, ಹೆಲ್ತಿ ಕೂಡ. ಫಸ್ಟು ಒಂದು ಬಾಣಲೆಗೆ ಕಾಲು ಭಾಗದಷ್ಟು ಎಣ್ಣೆನ ಚೆನ್ನಾಗಿ ಕಾಯಕ್ಕೆ ಇಟ್ಕೋಬೇಕು. ಇದು ಕಾರ್ನ್ ಕೆಜಿಗೆ 50 ರೂಪಾಯಿ. ಇದನ್ನು ತೊಗೊಂಡ್ಬಿಟ್ಟು ಸ್ನ್ಯಾಕ್ನ ಮಾಡೋಣ. ನಾನು ಫಸ್ಟು ಇಲ್ಲಿ ಒಂದು ಬೌಲ್ ಕಡಲೆಬೀಜ, ಕ್ಯಾಶು, ಗ್ರೇಪ್ಸು ಎಲ್ಲ ತೊಗೊಂಡಿದ್ದೀನಿ. ಫಸ್ಟು ಕಡಲೆಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಎಷ್ಟು ತೊಗೊತೀರೋ ಅಷ್ಟು ರುಚಿ ಕೊಡುತ್ತೆ. ನಿಮ್ಮ ಮೇಲೆ ಡಿಪೆಂಡು. ನೀವು ಜಾಸ್ತಿ ಕಡಲೆಬೀಜ ತಿಂತೀರಾ, ಇಷ್ಟಪಡ್ತೀರಾ ಅಂತ ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪ ಇಲ್ಲಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ನಮ್ಮ ಮನೇಲೆಲ್ಲ ತಿಂತಾರೆ ಅಂತ. ಈಗ ಒಂದು ದೊಡ್ಡ ತಟ್ಟೆ ಅಥವಾ ಏನು ಬೋಸಿ ಅಂತೀವಿ, ಅದಕ್ಕೆ ಕರೆದಿಟ್ಕೊಂಡು ಆ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಈಗ ನಾನು ದ್ರಾಕ್ಷಿ, ಗೋಡಂಬಿ ಒಂದೊಂದು ಹಿಡಿಯೋಷ್ಟು ತೊಗೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಹೆಲ್ತಿಗೂ ಒಳ್ಳೆಯದು. ಮಕ್ಕಳು ಹಾಗೆ ಕೊಟ್ಟರೆ ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ತಿಂತಾರೆ. ನೋಡ್ಬೋದು, ಗ್ರೇಪ್ಸು ಸ್ವೆಲ್ ಆಗಿದ ತಕ್ಷಣವೇ ನಾನು ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಕ್ಯಾಶು ಬ್ರೌನ್ ಆಗಿದೆ, ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆಯಾ ನೋಡಿಕೊಂಡು ಸ್ವಲ್ಪನೇ ಜೋಳ ಏನು ಹಾಕ್ಕೊತಾ ಇದ್ದೀವಿ, ಅದು ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ. ಜಾಸ್ತಿ ಹಾಕ್ಕೊಂಡ್ರೆ ಅದು ನೋಡೋಕ್ಕೆ ಅದು ಚೆನ್ನಾಗಿ ಬೆಂದಿದೆ ಅನಿಸುತ್ತೆ, ಬಟ್ ಅದು ಗಟ್ಟಿ ಆಗಿರುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡು ನೀವು ಅದನ್ನು ಕರಿತಾ ಹೋಗಬೇಕು. ನಾನು ಇಲ್ಲಿ ಒಂದು ದೊಡ್ಡ ಬೌಲಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ನೀವು ನೋಡ್ಬೋದು 3/4% ಮಾಮೂಲಿ ಯೆಲ್ಲೋ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಮಾತ್ರ ಫುಲ್ ರೋಸ್ಟ್ ಮಾಡಿದ್ದೀನಿ, ಅದೊಂಥರ ಟೇಸ್ಟ್ ಕೊಡುತ್ತೆ ಅಂತ ಆ ಕಾರ್ನು ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಕೊಬ್ಬರಿನ ಹೆಚ್ಕೊಂಡು ಕರ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಅವಲಕ್ಕಿನ ಕರ್ಕೊಂಡಿದ್ದೀನಿ. ಎಲ್ಲ ಆದಮೇಲೆ ಫ್ಲೇಮ್ನ ಆಫ್ ಮಾಡಿ ಎಣ್ಣೆ ಕಾದೇ ಇರುತ್ತಲ್ಲ, ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗೇನು ಮಸಾಲ ಹಾಕ್ತಾಯಿದ್ದೀನಿ, ಇದೊಂದು ಚಿಕನ್ ಮಸಾಲ, ಗರಂ ಮಸಾಲ, ಚಾಟ್ ಮಸಾಲ ಮಿಕ್ಸ್ ಮಾಡಿ ನಾನು ರೆಡಿ ಇಟ್ಕೊಂಡಿರ್ತೀನಿ. ಅದಕ್ಕೆ ಖಾರದ ಪುಡಿ ಮತ್ತು ಸಾಲ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ನೋಡ್ಬೋದು, ಅಲ್ಲಿ ರೋಸ್ಟ್ ಆಗಿರೋದು ಕಾಣಿಸ್ತಾ ಇದೆ, ಮಾಮೂಲಿ ಕರೆದಿರೋದು ಕಾಣಿಸ್ತಾ ಇದೆ. ಈ ಥರ ಮಾಡೋದ್ರಿಂದ ಎಕ್ಸ್ಟ್ರಾ ರುಚಿ ಕೊಡುತ್ತೆ. ನೀವು ಟೇಸ್ಟನ್ನ ನೋಡಿಕೊಂಡು ಮತ್ತೆ ಮಸಾಲ ಪೌಡರ್ ಹಾಕ್ಕೋಬೋದು. ನೀವು ಅಷ್ಟೇ ಆ ಥರ ಮಸಾಲ ಪೌಡರ್, ಚಿಕನ್ ಮಸಾಲ ಆಗಲಿ, ಗರಂ ಮಸಾಲ, ಚಾಟ್ ಮಸಾಲ ಎಲ್ಲ ಮಾಡಿಟ್ಕೊಬಿಟ್ರೆ ಈಸಿ ಆಗುತ್ತೆ. ನಾನು ಮಾಡಿರೋದು ನನಗೆ ಈ ಥರ 1 ವಾರ ಬಾಕ್ಸ್ ಆಗಿದೆ. ಈ ಥರ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಟ್ರೈ ಮಾಡಿ. ಥ್ಯಾಂಕ್ ಯು.